ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಹೈದರಾಬಾದ್ನ ಮಹೀಂದ್ರ ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ರ್ಯಾಗಿಂಗ್ ಪ್ರಕರಣ ಬೆಳಕಿಗೆ ಬಂದಿದೆ. ತೆಲಂಗಾಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಂಡಿ ಸಂಜಯ್ ಕುಮಾರ್ ಮಗ ಬಂಡಿ ಸಾಯಿ ಭಗೀರಥ ತನ್ನ ಸ್ನೇಹಿತರೊಂದಿಗೆ ಸೇರಿ ಜೂನಿಯರ್ ವಿದ್ಯಾರ್ಥಿಗೆ ರ್ಯಾಗಿಂಗ್ ಮಾಡಿದ್ದಾರೆ. ಆದರೆ ವಿಡಿಯೋ ವೈರಲ್ ಆದ ನಂತರ ಸಾಯಿ ಭಗೀರಥ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದ್ದು, ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ದುಂಡಿಗಲ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಸ್ತೆ ಗುಂಡಿ ಬಿದ್ದ ಪ್ರಕರಣ ಭಾರೀ ಸದ್ದು ಮಾಡಿತ್ತು. ಇದೀಗ ಬಿಬಿಎಂಪಿ ಸಿಬ್ಬಂದಿ ಗುಂಡಿ ಮುಚ್ಚಿದ್ದಾರೆ. ಬೃಹತ್ ವಾಹನ ಸಂಚಾರದಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು. ಜಲಮಂಡಳಿ ಪೈಪ್ಲೈನ್ ಹಾದು ಹೋಗಿದ್ದ ಸ್ಥಳದಲ್ಲಿ ನೀರು ಲೀಕ್ ಆಗಿತ್ತು. ಆದ್ದರಿಂದ ಬಿಬಿಎಂಪಿ ಅಧಿಕಾರಿಗಳು ಬ್ಯಾರಿಕೇಡ್ ಹಾಕಿ ಕೈ ತೊಳೆದುಕೊಂಡಿದ್ರು. ಗುಂಡಿ ಯಾರು ಮುಚ್ಚಬೇಕು ಅನ್ನೋ ಗೊಂದಲ ಕೂಡ ಇತ್ತು. ಇದೀಗ ಜಲಮಂಡಳಿ ಲೀಕೇಜ್ ಅನ್ನು ಸರಿಪಡಿಸಿದ್ದು ಬಿಬಿಎಂಪಿ ಗುಂಡಿ ಮುಚ್ಚಿದೆ. ನಮ್ದು 4 ಇಂಚಸ್ ಡಯಾ ವಾಟರ್ ಲೈನ್ ಇದೆ. ಅದು ತುಂಬಾ ಹಳೆ ಲೈನ್. ಅದು ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್. ಇವತ್ತಿನ ತನಕ ಅದು ಪ್ರಾಬ್ಲಮ್ ಆಗಿರಲಿಲ್ಲ. ಡ್ಯೂ ಟು ವೆಹಿಕಲ್ ಲೋಡು ಆಲ್ ರೌಂಡ್ ಪೈಪ್ ಕಟ್ ಆಗಿತ್ತು. ಅದನ್ನು ಹೊಸ ಪೈಪ್ ಹಾಕಿ 2 ಕಾಲರ್ ಹಾಕಿ ಕ್ಲೋಸ್ ಮಾಡಿದ್ದೀವಿ. ಅದು ಇವತ್ತಿನ ತನಕ ಲೀಕ್ ಆಗಿರಲಿಲ್ಲ. ಮೊನ್ನೆನೇ ಫಸ್ಟ್ ಟೈಮ್ ಲೀಕ್ ಆಗಿ ಈ ಥರ ಸಿಂಕ್ ಆಗಿದ್ದು. ನಮ್ಗೆ ಗೊತ್ತಿರೋ ಹಾಗೆ ನಾನಿಲ್ಲಿ 7 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೀಕೇಜಸ್ ಯಾವುದು ಕಂಡು ಬಂದಿರಲಿಲ್ಲ. ಯಾಕಂದರೆ ಮೊನ್ನೆ ತಾನೇ ಇದು ಆಸ್ಫಾಲ್ಟ್ ಆಗಿದೆ. ಉಕ್ರೇನ್ ಕೀವ್ ಸಮೀಪದಲ್ಲಿ ಸೇನಾ ಹೆಲಿಕಾಪ್ಟರ್ ಪತನಗೊಂಡಿದೆ. ಈ ಘಟನೆಯಲ್ಲಿ 2 ಮಕ್ಕಳು ಸೇರಿದಂತೆ 16 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಉಕ್ರೇನ್ ಗೃಹ ಸಚಿವರು ಸಾವನ್ನಪ್ಪಿದ್ದಾರಂತೆ. ಹಸುಗಳ ಚರ್ಮಗಂಟು ರೋಗದಿಂದ ರಾಜ್ಯಾದ್ಯಂತ ಹಾಲಿನ ಕೊರತೆ ಶುರುವಾಗಿದೆ. ರಾಜ್ಯದಲ್ಲಿ ಪ್ರತಿದಿನ 10 ಲಕ್ಷ ಲೀಟರ್ ಹಾಲಿನ ಉತ್ಪಾದನೆ ಕೊರತೆ ಎದುರಾಗಿದೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಲ್ಲೇ 5,20,000 ಲೀಟರ್ ಹಾಲು ಸಂಗ್ರಹವಾಗ್ತಾ ಇತ್ತು. ಸದ್ಯ 4,60,000 ಲೀಟರ್ಗೆ ಸೀಮಿತ ಆಗಿರೋದ್ರಿಂದ ಮಂಡ್ಯ, ಹಾಸನ ಘಟಕಗಳಿಂದ ಹಾಲು ತರಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಗಂಟು ರೋಗ ವ್ಯಾಪಕವಾಗಿ ಹರಡ್ತಾ ಇದೆ. ಈಗಾಗಲೇ ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಪಶುವೈದ್ಯರ ಕೊರತೆ ಇದೆ. ದಯವಿಟ್ಟು ನೇರ ನೇಮಕಾತಿಗೆ ಸ್ವಲ್ಪ ಸಮಯ ಆದರೆ ತಾತ್ಕಾಲಿಕ. ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನೀವು ದರವನ್ನು ಏರಿಸಬೇಕು. ರೈತರನ್ನು ಸಂಕಷ್ಟದಿಂದ ಪಾರು ಮಾಡಬೇಕು. ಕನಿಷ್ಠ ಪಕ್ಷ 45 ರೂಪಾಯಿ ಪರ್ ಲೀಟರಿಗೆ 10 ರೂಪಾಯಿ ಆದರೂ ದರ ಏರಿಸುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ನಿಮಗೆ ದರ ಏರಿಸಲಿಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಇವತ್ತು ರೈತರಿಗೆ ಕೊಡ್ತಕ್ಕಂಥ 5 ರೂಪಾಯಿ ಪ್ರೋತ್ಸಾಹಧನದಲ್ಲಿ 10 ರೂಪಾಯಿಯನ್ನು ಕೊಡಿ. ಪಶು ಆಹಾರಕ್ಕೆ ಕನಿಷ್ಠ ಪಕ್ಷ ಕೆಜಿಗೆ 5 ರೂಪಾಯಿ ಆದರೂ ಪ್ರೋತ್ಸಾಹಧನ ಕೊಡುವ ಮೂಲಕ ರೈತರನ್ನು ಸಂಕಷ್ಟದಿಂದ ಪಾರು ಮಾಡಿ. ಇವತ್ತು ಈ ಕಾರಣಕ್ಕಾಗಿಯೇ ನಮ್ಮ ಜಿಲ್ಲೆಯಲ್ಲಿ 1 ಲಕ್ಷ ಲೀಟರ್ ಹಾಲು ಕಡಿಮೆ. ಕೇರಳದ ತಿರಚೂರ್ನಲ್ಲಿ ನಡೆದ ರಾಷ್ಟ್ರೀಯ ಮೋಟಾರ್ ಕ್ರಾಸ್ನ ಸಬ್ ಜೂನಿಯರ್ ವಿಭಾಗದಲ್ಲಿ ಬೆಂಗಳೂರಿನ